ದಯೆಯುಳ್ಳ ಹದ್ದು, ದುಷ್ಟ ಗಿಡುಗ ಮತ್ತೆ ಸೌಮ್ಯವಾದ ದೇವತೆ. ಒಂದು ಮರದ ಮೇಲೆ ತುಂಬಾ ಭಯಂಕರವಾದ ಒಂದು ಪಕ್ಷಿ ಗೋಲ್ಡಿ ಹದ್ದು ಅದರ ಹೆಂಡತಿಯಾದ ಮಿಂಕಿ ಗಿಡುಗ ಜೊತೆ ಕೂತ್ಕೊಂಡಿರುತ್ತೆ. ಮಿಂಕಿ ಯಾವಾಗ್ಲೂ ಜಂತುಗಳು ಮತ್ತು ಪಕ್ಷಿಗಳಿಗೆ ಸಹಾಯ ಮಾಡ್ತಾ ಇರುತ್ತೆ. ಈ ವಿಷಯ ಗೋಲ್ಡಿಗೆ ಸ್ವಲ್ಪ ಕೂಡ ಇಷ್ಟನೇ ಆಗ್ತಿರ್ಲಿಲ್ಲ. ನೀನೊಂದು ಹದ್ದಾಗಿ ಬೇರೆಯವರಿಗೆಲ್ಲ ಸಹಾಯ ಮಾಡ್ತೀಯಾ? ನಿನ್ನ ಟೈಮನ್ನು ವೇಸ್ಟ್ ಮಾಡ್ತಿದ್ಯಾ ನೀನು? ಇಲ್ಲ ಇಲ್ಲ, ಈ ಕಾಡಲ್ಲಿ ಯಾವಾಗ್ಲೂ ಒಬ್ರಿಗೊಬ್ರು ಸಹಾಯ ಮಾಡ್ಕೋತಾರೆ. ನೀವೊಬ್ಬರು ಮಾತ್ರನೇ ಯಾರಿಗೂ ಸಹಾಯ ಮಾಡಕ್ ತಯಾರಾಗಿಲ್ಲ. ಒಂದಿನ ರಾತ್ರಿ ಮಿಂಕಿ ನಿದ್ದೆಯಿಂದ ಎದ್ದು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಆಗ ಗೋಲ್ಡಿ ಕೂಡ ಎತ್ತೊಳ್ತಾನೆ, ಮತ್ತೆ ಹಿಂದ್ಗಡೆನೆ ಅವನು ಹೋಗ್ತಾನೆ. ಮಿಂಕಿ ಹೋಗಿ ಒಂದು ಬೆಟ್ಟದ ಮೇಲೆ ನಿಲ್ಲುತ್ತೆ. ಗುಲ್ನಾರ್ ದೇವತೆ, ನಾನು ಬಂದ್ಬಿಟ್ಟೆ. ಆಗ ಅಲ್ಲಿ ಒಂದು ದೇವತೆ ಪ್ರತ್ಯಕ್ಷ ಆಗ್ತಾಳೆ. ಮಿಂಕಿ ಪಕ್ಷಿ, ನೀನು ಜಂತುಗಳಿಗೆ ಎಷ್ಟು ಚೆನ್ನಾಗಿ ಸಹಾಯ ಮಾಡ್ತೀಯ ಅಲ್ವಾ? ಅದಕ್ಕೆ ಸಂತೋಷದಿಂದ ನಿನ್ಗೆ ಒಂದು ಸಹಾಯ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹಂಗಂತ ಹೇಳಿ ದೇವತೆ ಮ್ಯಾಜಿಕ್ ಮಾಡ್ತಾಳೆ. ತಕ್ಷಣ ಅವಳ ಕೈಯಲ್ಲಿ ಒಂದು ತಟ್ಟೆ ಬರುತ್ತೆ. ಇದೊಂದು ಮಾಯಾ ತಟ್ಟೆ. ನೀನೇನಾದ್ರೂ ತಿನ್ಬೇಕು ಅಂತ ಅನ್ಕೊಂಡಾಗ ಅದು ಈ ತಟ್ಟೆಯಲ್ಲಿ ಪ್ರತ್ಯಕ್ಷ ಆಗತ್ತೆ. ನಿಂಗೆ ತುಂಬಾ ತುಂಬಾ ಧನ್ಯವಾದ ದೇವತೆ. ಅದನ್ ಕೇಳಿಸ್ಕೊಂಡು ದೇವತೆ ಮಾಯ ಆಗ್ತಾಳೆ. ಈ ತಟ್ಟೆಯನ್ನು ಇಲ್ಲೇ ಬಚ್ಚಿಡ್ತೀನಿ. ಬೇಕಾದಾಗ ನಾನು ಈ ತಟ್ಟೆಯನ್ನು ಉಪಯೋಗಿಸ್ಕೋತೀನಿ. ಹಂಗಂತ ಹೇಳಿ ಮಿಂಕಿ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡ್ತಾಳೆ.